ಆ್ಯಂಡ್ ಈ 3-3-3 ರೂಲ್ ಫಾರ್ ಪ್ಯಾನಿಕ್ ಅಟ್ಯಾಕ್ ಏನಿದೆ, ಹೌ ಎಫೆಕ್ಟಿವ್ ಇಸ್ ಇಟ್ ಡಾಕ್ಟರ್? ಅಂದರೆ ಪ್ಯಾನಿಕ್ ಅಟ್ಯಾಕ್ ಆದಾಗ ಆ ಒಂದು ಎನ್ವೈರನ್ಮೆಂಟಿಂದ ಆಚೆ ಬಂದು 3 ವಸ್ತುಗಳ ಮೇಲೆ ಗಮನ ಹರಿಸಿ ಆ್ಯಂಡ್ 3 ಸೌಂಡ್ಸ್ನ ಮೇಲೆ ಗಮನ ಹರಿಸಿ ದೇಹದ 3 ಭಾಗಗಳನ್ನು ಶೇಕ್ ಮಾಡಿ, ಜಸ್ಟ್ ಮೂವ್ 3 ಬಾಡಿ ಪಾರ್ಟ್ಸ್ ಅಂತ ಅಂತಾರೆ ಟು ರೆಡ್ಯೂಸ್ ಪ್ಯಾನಿಕ್ ಅಟ್ಯಾಕ್ಸ್. ಅದು ಒನ್ ಆಫ್ ದ ಮೆಥಡ್ ವಿಚ್ ಇಸ್ ಅ ಕಾಮನ್ ಮೆಥಡ್ ಟು ಟೆಲ್ ಪೀಪಲ್ ಹೂ ಆರ್ ಗೋಯಿಂಗ್ ಥ್ರೂ ಪ್ಯಾನಿಕ್ ಅಟ್ಯಾಕ್ಸ್ ಇನ್ ಅ ನಾರ್ಮಲ್ ಆರ್ ಅಕೇಶನಲ್ ವೇಸ್. ಓಕೆ, ಬಟ್ ಇಫ್ ದೇ ಆರ್ ಗೋಯಿಂಗ್ ಥ್ರೂ ಅ ವೆರಿ ಇಂಟೆನ್ಸ್ ಫಿಯರ್, ಇದು ವರ್ಕ್ ಆಗೋದಿಲ್ಲ. ಕಾನ್ಸೆಪ್ಟ್ ಏನು ಅಂದರೆ, ವಿ ಹ್ಯಾವ್ ಸಮ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್. ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಏನು ಮಾಡ್ತೀವಿ, ಆ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಹೋಗ್ದಂಗೆ ಡಿಸ್ಟ್ರಾಕ್ಟ್ ಮಾಡಿ ಕಾನ್ಸಂಟ್ರೇಷನ್ನ ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ಆ ಪ್ರೆಸೆಂಟ್ ಮೈಂಡಿಗೆ ಬರಲಿ ಅಂತ ಪ್ರಯತ್ನ ಮಾಡ್ತೀವಿ. ಅವಾಗ ಒಂದು ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಅಷ್ಟೇ, ಬಟ್ ಕಂಪ್ಲೀಟಾಗಿ ಹೆಲ್ಪ್ ಆಗಲಿಕ್ಕಿಲ್ಲ. ಬಟ್ ಇಟ್ ಮೈಟ್ ಬಿ ಆಫ್ ಸಮ್ ಹೆಲ್ಪ್. ಆ್ಯಂಡ್ ನೀನು ಹೇಳಿದ್ರಿ ಪ್ಯಾನಿಕ್ ಅಟ್ಯಾಕ್ ಇಸ್ ಅ ಸಿಂಪ್ಟಮ್, ಇಟ್ಸ್ ನಾಟ್ ಅ ಡಿಸಾರ್ಡರ್ ಅಂತ. ಸೊ ಈ ಸಿಂಪ್ಟಮ್ ಕಾಣಿಸ್ಕೊಂಡು ಬಂದಾಗ, ಸಿನ್ಸ್ ಇಟ್ಸ್ ನಾಟ್ ಅ ಡಿಸಾರ್ಡರ್, ನೀವು ಯಾವ್ಯಾವ ಟೆಸ್ಟ್ಸ್ನ ಅಡ್ವೈಸ್ ಮಾಡ್ತೀರಾ? ಪ್ಯಾನಿಕ್ ಅಟ್ಯಾಕ್ ಅಂತ ಬಂತು ಅಂದರೆ ಇಟ್ ಹ್ಯಾಸ್ ಇವನ್ ಆರ್ಗ್ಯಾನಿಕ್ ಕಾಸ್, ಅಂದರೆ ಬೇರೆ ಬೇರೆ ಮೆಡಿಕಲ್ಲು, ನ್ಯೂರಾಲಜಿಕಲ್ಲು, ಎಂಡೋಕ್ರೈನಲ್ ಕಾಸಸ್ಸು ಇದೆ. ಸೊ ವಿ ಡೂ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್, ವಿ ಡೂ ಕಾರ್ಡಿಯಾಕ್ ಟೆಸ್ಟ್, ವಿ ಡೂ ಲಿವರ್ ಫಂಕ್ಷನ್ ಟೆಸ್ಟ್, ಸಮ್ ಟೈಮ್ ರೇನಲ್ ಫಂಕ್ಷನ್ ಟೆಸ್ಟ್. ಇಫ್ ನೆಸಸರಿ ವಿ ಮೇ ಡೂ CT ಸ್ಕ್ಯಾನ್ ಆರ್ MRI. ಓಕೆ, ಈ ಥರ ಬ್ಲಡ್ ಟೆಸ್ಟು ಪ್ಲಸ್ ಸ್ಕ್ಯಾನ್ಗಳನ್ನ ಮಾಡ್ತೀವಿ. ಬಟ್ ಅದು ಇಂಡಿವಿಜುವಲ್ ಪೇಷಂಟ್ ಮೇಲೆ ಹೋಗುತ್ತೆ.